ಹೇ ಗೈಸ್, ವೆಲ್ಕಮ್ ಟು ರಿಯಾಕ್ಟಾಲಜಿ ವಿತ್ ಅಜಯ್. ನಾನಿವತ್ತು ಡ್ಯೂಡ್ ಮೂವಿನ ನೋಡ್ಕೊಂಡು ಬಂದೆ. ಸೊ ಡ್ಯೂಡ್ ಮೂವಿ ಹೆಂಗಿತ್ತು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕೆ ಬಂದಿದ್ದೀನಿ. ಸೊ ಬನ್ನಿ ಡ್ಯೂಡ್ ಬಗ್ಗೆ ಮಾತಾಡೋಣ. ಮೂವಿ ಹೇಗಿತ್ತಪ್ಪ ಅಂದರೆ, ಟ್ರೇಲರಲ್ಲಿ ಎಕ್ಸಾಕ್ಟಾಗಿ ಎಷ್ಟು ಸಸ್ಪೆನ್ಸ್ ಇತ್ತು, ಎಷ್ಟು ಮಜಾ ಇತ್ತು, ಎಷ್ಟು ಟ್ವಿಸ್ಟ್ಗಳಿತ್ತು, ಎಕ್ಸಾಕ್ಟಾಗಿ ಅದೇ ರೀತಿ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳು ಈ ಸಿನಿಮಾದಲ್ಲೂ ಕೂಡ ಇದೆ. என்னடா உன் கதை கல்ல கண்டா நாய காண நாய கண்டா கல்ல காணன்ற மாதிரி ಅದು ನೀವು ಥಿಯೇಟ್ರಿಗೆ ಹೋಗಿ ಕೂತ್ಕೊಂಡು 20-25 ನಿಮಿಷಕ್ಕೆ ಗೊತ್ತಾಗ್ಬಿಡುತ್ತೆ. ಅದು ದೊಡ್ಡ ಟ್ವಿಸ್ಟು. ಪ್ರದೀಪ್ ರಂಗನಾಥನ್ ಆ್ಯಂಡ್ ಮಮಿತಾ ಬೈಜು ಅವರಿಬ್ಬರು ಕಾಂಬೋ ಇದೆಯಲ್ಲ, ಆ ಟ್ವಿಸ್ಟು நமக்குள்ள இந்த லெவல்ல செட் ஆகாது. ಆ ಟ್ವಿಸ್ಟ್ನ ನೀವು ಥಿಯೇಟ್ರಲ್ಲಿ ಹೋಗಿ ನೋಡಿದ್ರೆ ನಾವು ಅನ್ಕೊಂಡಿದ್ದೇನು ಇಲ್ಲಿ ಆಗ್ತಾ ಇರೋದೇನು ಅಂತ ಫೀಲ್ ಮಾಡ್ತೀರಾ. ಆ ಥರ ಒಂದು ಭಯಂಕರ ಟ್ವಿಸ್ಟ್ ಇಟ್ಟಿದ್ದಾರೆ ಅವರಿಬ್ಬರ ರಿಲೇಷನ್ಶಿಪ್ ಬಗ್ಗೆ. ಸೂಪರ್. ಓವರ್ ಆಲ್ ಫಸ್ಟ್ ನಾನು ಹೇಳೋದೇನು ಅಂದರೆ, ಈ ಮೂವಿ ಫಸ್ಟ್ ಆಫ್ ಭಯಂಕರ ಕಾಮಿಡಿ, ಭಯಂಕರ ಟ್ವಿಸ್ಟ್ ಆ್ಯಂಡ್ ಟರ್ನ್ಗಳು, ಟಾಕಿಂಗ್ ಟ್ವಿಸ್ಟ್ಗಳಿದೆ. ಯೂಶುವಲಿ ಎಲ್ಲರೂ ಏನು ಎಕ್ಸ್ಪೆಕ್ಟ್ ಮಾಡಿ ಹೋಗಿರ್ತಾರೋ ಅದಕ್ಕೆ ಅಪೋಸಿಟ್ ಆಗುತ್ತೆ ಫಸ್ಟ್ ಆಫ್ ಅಲ್ಲಿ. ಕ್ಯೂಟಾ பண்றியா ಕ್ಯೂಟಾ ಇಲ್ಲ. ಫಸ್ಟ್ ಆಫ್ ಸಖತ್ ಜಾಲಿಯಾಗಿ ಫನ್ ಆಗಿ ನೆಕ್ಸ್ಟ್ ಲೆವೆಲ್ ಹೋಗುತ್ತೆ. ನಾನಂತೂ ಏನಪ್ಪ ಈ ಥರ ಎಲ್ಲ ಮಾಡಾಕ್ಬಿಟ್ಟಿದ್ದೀರಲ್ಲಪ್ಪ ಅಂತ ನಾನೇ ಶಾಕ್ ಆಗಿಬಿಟ್ಟೆ. ಸಖತ್ತಾಗಿ ಪ್ರದೀಪ್ ರಂಗನಾಥನ್ ನಿಜವಾಗ್ಲು ಅವ್ರ ಸ್ಟೈಲು, ಅವ್ರ ಸ್ವ್ಯಾಗು ಎಲ್ಲ ಆಸಮ್. ಫಸ್ಟ್ ಆಫ್ ಸೂಪರ್, ಸಖತ್ತಾಗಿ ಹೋಗುತ್ತೆ. ಝುಗ್ ಅಂತ ಫುಲ್ಲು ಕಾಮಿಡಿ. ಇಂಟರ್ವಲ್ ಕೂಡ ಅಷ್ಟೇ ಸರ್ರೇ ಒಂದು ಟ್ವಿಸ್ಟ್ ಇರ್ತಾರೆ. ಆ ಟ್ವಿಸ್ಟು ಚೆನ್ನಾಗಿದೆ, ಸೂಪರ್ ಆಗಿದೆ. ಅದಾದ್ಮೇಲೆ ಸೆಕೆಂಡ್ ಹಾಫು ಪ್ರದೀಪ್ ರಂಗನಾಥನ್ ಕ್ಯಾರೆಕ್ಟ್ರು ಎಷ್ಟು ಫೈಟ್ ಮಾಡುತ್ತೆ ಅಂದರೆ, ಅಯ್ಯಯ್ಯೋ ಯಾಕಪ್ಪ ಮದುವೆ ಮಾಡ್ಕೊಂಡೆ ಅನ್ನೋ ರೇಂಜ್ಗೆ ಅವ್ರು ಫೀಲ್ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಲೆವೆಲ್ ಟ್ವಿಸ್ಟ್ ಮತ್ತೆ ಟರ್ನ್ಗಳು ಸಿಕ್ಕಾಬಿಟ್ಟೆ ಇದೆ. ಕಾಮಿಡಿ ವೇನಲ್ಲಿ ಮೂವಿನ ಫುಲ್ಲು ಕರ್ಕೊಂಡು ಹೋಗ್ತಾರೆ. ಸೆಕೆಂಡ್ ಹಾಫಲ್ಲಿ ಸಿಕ್ಕಾಬಿಟ್ಟೆ ಎಮೋಷನ್ಸ್ ಇದೆ. ಒಂದು ಹಾಸ್ಪಿಟಲ್ ಸೀನ್ ಬರುತ್ತೆ, ಲಿಟ್ರಲಿ ಫನ್ ಮೂಡ್ನಲ್ಲೇ ಹೋಗ್ತಾ ಇರುತ್ತೆ ಮೂವಿ. ಇನ್ ಬಿಟ್ವೀನ್ ಎಮೋಷನ್ಸು ಆ್ಯಡ್ ಮಾಡಿದ್ದಾರೆ ಸೀರಿಯಸ್ಲಿ. ಲಿಟ್ರಲಿ ಅಲ್ಲಲ್ಲಿ ಆ ಮೂವಿಗೆ ಕನೆಕ್ಟ್ ಆದವರು ಹತ್ಬಿಡ್ತಾರೆ. ಸ್ವಲ್ಪ ಎಮೋಷನ್ಸು ಆ ಥರ ಇಟ್ಟಿದ್ದಾರೆ, ಕನೆಕ್ಟ್ ಆಗಿಬಿಡುತ್ತೆ. ಎಸ್ಪೆಷಲಿ ಲೇಡೀಸ್ ಯಾವ್ದಾದ್ರು ಆ ಪಾಯಿಂಟಲ್ಲಿ ಹತ್ಬಿಡ್ತಾರೆ. ಹಾಸ್ಪಿಟಲ್ ಸೀನು ಸಖತ್ ಸೀನ್ ಅದು. ಅಲ್ಲೂ ಪ್ರದೀಪ್ ರಂಗನಾಥನ್ ಅವ್ರ ಕ್ಯಾರೆಕ್ಟ್ರು ಏನು ಮಾಡಿದ್ದಾರೆ ನೆಕ್ಸ್ಟ್ ಲೆವೆಲ್. ಪ್ರದೀಪ್ ರಂಗನಾಥನ್ ಆಸ್ ಯೂಶುವಲ್ ನೀವು ಏನು ಲವ್ ಟುಡೇ ನೋಡಿದ್ರಿ, ಡ್ರ್ಯಾಗನ್ ನೋಡಿದ್ರಿ, ಅದೇ ಥರ ಜಾಲಿಯಾಗಿ ಹಾಯಾಗಿರುವಂಥ ಕ್ಯಾರೆಕ್ಟರ್ ಪ್ರದೀಪ್ ರಂಗನಾಥನ್ ಅವ್ರದ್ದು ಈ ಮೂವಿನಲ್ಲೂ. ಆದರೆ ಸ್ವಲ್ಪ ಸ್ಪೈಸಸ್ ಜಾಸ್ತಿ ಆ್ಯಡ್ ಮಾಡಿದ್ದಾರೆ ಅವ್ರ ಕ್ಯಾರೆಕ್ಟರ್ಗೆ. ಸ್ಟೈಲು, ಸ್ವ್ಯಾಗು, ಹ್ಯೂಮರು, ಆ ಇನ್ಸ್ಟಂಟ್ ಡೈಲಾಗ್ಸ್ ಡೆಲಿವರಿ ಸ್ಟೈಲ್ ಆಗಿರ್ಬೋದು, ಅದೆಲ್ಲ ನೆಕ್ಸ್ಟ್ ಲೆವೆಲ್ ಪಂಚು. ಕೈನ ಹಿಂಗೆ ಅಂತಾರೆ ಗೊತ್ತಾ, ಹಿಂಗೆ ಅನ್ನೋದು ಆ ಪಂಚ್ ಸಕ್ಕದಾಗಿದೆ. ಎಲ್ಲ ಕಡೆ ಆ ಪಂಚು ಸಕ್ಕದಾಗಿ ವರ್ಕೌಟ್ ಆಗುತ್ತೆ. ಆ್ಯಂಡ್ ಮಧ್ಯ ಎಲಿವೇಶನ್ಗಳು ಹೆಂಗೆ ಅಂದರೆ, ಮ್ಯೂಸಿಕಲ್ಲಿ ಎಲಿವೇಶನ್ನ ಚೆನ್ನಾಗಿ ಕೊಟ್ಟಿದ್ದಾರೆ. ಸಾಹೇಬ್ ಬೆಂಕರ್ ಅವರು ಬೂಸ್ಟ್ ಮಾಡ್ತಾರೆ. ಅದೊಂಥರ ಈ ಬೋರ್ ಆಗ್ಬಿಡುತ್ತೇನೋ ಅಂತ ಅನ್ಕೊಳ್ಳೋ ಗ್ಯಾಪಲ್ಲೇ ಠಪ್ ಅಂತ ಒಂದು ಮಜಾ ಕೊಡುವಂಥ BGM, ಓರಂ ಬ್ಲಡ್ ಸಾಂಗ್ BGM ಬರುತ್ತೆ ಮಧ್ಯ. ಅದ್ರ ಜೊತೆಗೆ ಅದಕ್ಕೆ ಪೈಪೋಟಿಯಾಗಿ ಇನ್ನೊಂದು BGM ಬರುತ್ತೆ, ಅದು ಎಮೋಷ್ನಲಿ ಕನೆಕ್ಟ್ ಮಾಡುತ್ತೆ. ನಲ್ಲಾರುಪ್ಪು ಅಂತ ಒಂದು ಸಾಂಗ್ ಇದೆಯಲ್ಲ, ಆ ಮ್ಯೂಸಿಕ್ ಕೆಲವೊಂದು ಕಡೆ ಎಮೋಷ್ನಲಿ ಹಿಂಗೆ ಕನೆಕ್ಟ್ ಮಾಡಿದ್ರೆ, ಈ ಓರಂ ಬ್ಲಡ್ದು ಪಂಚು ಪವರ್ಫುಲ್ ಆಗಿ ಒಂದು ಒಳ್ಳೆ ಎನರ್ಜೆಟಿಕ್ ಆಗಿ ಕಾಮಿಕ್ ವೇನಲ್ಲಿ ಪ್ರದೀಪ್ ರಂಗನಾಥನ್ ಕ್ಯಾರೆಕ್ಟರ್ನ ರಪ್ ಅಂತ ಹಿಂಗೆ ಎತ್ತುತ್ತೆ ಓರಂ ಬ್ಲಡ್. ಈ ಕಡೆ ನಲ್ಲಾರುಪು ಎಮೋಷ್ನಲಿ ಹಿಂಗೆ ಎತ್ತುತ್ತೆ. ಸಖತ್ತಾಗಿ ಸಾಯಿ ಅಭ್ಯಂಕರ್ ಅವರು ಮ್ಯೂಸಿಕ್ ಕೊಟ್ಟಿದ್ದಾರೆ ಸಿನಿಮಾದಲ್ಲಿ. ಮಧ್ಯ ಆ ಸಾಂಗ್ ಮ್ಯೂಸಿಕ್ಕು, ಆ ಸಾಂಗ್ ಬರೋದು ಬಿಟ್ ಬರುತ್ತೆ ಸೀನ್ಗಳಲ್ಲಿ. ಅದು ಊಟಕ್ಕೆ ಉಪ್ಪಿನಕಾಯಿ ಹಾಕಿದ್ರೆ ಹೆಂಗೆ ಬರುತ್ತೆ ಟೇಸ್ಟು, ಲಿಟ್ರಲಿ ಆ ಥರ ಮ್ಯೂಸಿಕ್ನ ಆ್ಯಡ್ ಮಾಡಿ ಆ ಗ್ಯಾಪ್ನ ಫಿಲ್ ಮಾಡಿದಾರಲ್ಲ, ಅಲ್ಲಿ ಸಖತ್ತಾಗಿ ಫೀಲ್ ಆಗುತ್ತೆ. ಸಖತ್ ಫನ್ ಇದೆ, ಸಖತ್ ಎಮೋಷನ್ಸ್ ಇದೆ ಅದರಲ್ಲಿ. ಸೂಪರ್ ಮೂವಿ, ಲಿಟ್ರಲಿ ಆಸಮ್. ಸೆಕೆಂಡ್ ಹಾಫ್ ಎಮೋಷನ್ಸು, ಟ್ವಿಸ್ಟು, ಟರ್ನು, ಕಾಮಿಡಿ ಎಲ್ಲ ಹೋಗಿ ರಪ ಅಂತ ಪ್ರದೀಪ್ ಕ್ಯಾರೆಕ್ಟ್ರು ಹೊಡೆದಾಡುತ್ತೆ ಅವನೇ ತನಕನೂ ಹೊಡೆದಾಡ್ತಾನೆ ಇರ್ತಾರೆ. இந்த உடம்ப வச்சு சண்டைக்கு போறியே, உன்னால 10 பேர் வந்து அடிக்க முடியுமா? 100 பேர் வந்தாலும் ಅಡಿ வாங்க முடியும். ಆ ಕ್ಯಾರೆಕ್ಟ್ರು ಅನುಭವಿಸೋ ಪಾಡ್ಗಳು, ಟ್ವಿಸ್ಟ್ಗಳು ಫನ್ನಿ ವೇನಲ್ಲೇ ಕರ್ಕೊಂಡು ಹೋಗ್ತಾರೆ. ಸಖತ್ತಾಗಿದೆ. ಆ್ಯಂಡ್ ಈ ಸಿನಿಮಾದ ಮೇನ್ ಟ್ವಿಸ್ಟ್ ಅಂದರೆ ನಮ್ಮ ಶರತ್ ಕುಮಾರ್ ಅವರು
ಬೆಂಕಿ. ಶರತ್ ಕುಮಾರ್ ಅವ್ರ ಕ್ಯಾರೆಕ್ಟರ್ ಫ್ರೆಂಡ್ಲಿ ಆಗಿರುತ್ತೆ, ಹಂಗೆ ಟ್ವಿಸ್ಟು, ಹಂಗೆ ಬೇರೆ ತರ ಟರ್ನ್ ಆಗ್ತಾರೆ, ಮತ್ತೆ ಕಾಮಿಡಿ ವೇನಲ್ಲಿ ಬರ್ತಾರೆ, ಪ್ರ್ಯಾಂಕ್ ಮಾಡಿದೆ ಅಂತ ಅಂತಾರೆ. ಕೆಲವು ಟೈಮ್ ಇಲಿ ಆಗಿರ್ತಾರೆ, ಕೆಲವು ಟೈಮ್ ಹುಲಿ ಆಗ್ಬಿಡ್ತಾರೆ. ಆ ತರ ಟ್ವಿಸ್ಟ್ ಇರುವಂತ ಕ್ಯಾರೆಕ್ಟರ್. ಒಂದು ಇಂಟ್ರೆಸ್ಟ್ ಜಾಸ್ತಿ ಮಾಡಿಸುವಂತ ಕ್ಯಾರೆಕ್ಟರ್ ಯಾರ್ದು ಅಂದ್ರೆ ಶರತ್ ಕುಮಾರ್ ಅವರ ಅಪಿಯರೆನ್ಸ್, ಅವ್ರು ಆಕ್ಟಿಂಗ್ ಮಾಡಿರೋ ರೀತಿ ನಿಜವಾಗ್ಲೂ ಈ ಸಿನಿಮಾನ ಎಲ್ಗೋ ತಗೊಂಡು ಹೋಗಿದೆ. ನಿಜವಾಗ್ಲೂ ಸೂಪರ್ ಆಕ್ಟಿಂಗ್ ಶರತ್ ಕುಮಾರ್ ಅವರು. ಅವ್ರ ರೋಲ್, ಅವ್ರು ಕೊಟ್ಟಿರೋ ರೋಲು ಸಖತ್ ಮಜವಾಗಿದೆ, ಸೂಪರ್. ಮಮಿತಾ ಬಿಜು ನೆಕ್ಸ್ಟ್ ಲೆವೆಲ್ ಆಕ್ಟಿಂಗ್, ಕಾಮಿಡಿ. ಪ್ರದೀಪ್ ರಂಗನಾಥನ್ ಅವ್ರಿಗೆ ಪೈಪೋಟಿ ಕೊಡೋ ರೀತಿ ಕಾಮಿಡಿ ಮಾಡಿದ್ದಾರೆ. ಅವರಿಬ್ಬರು ಕಾಂಬಿನೇಷನ್ ಸಖತ್ ವರ್ಕೌಟ್ ಆಗಿದೆ. ಕೆಲವು ಕಡೆ ಕೆಲವೊಂದು ಸಿಚುವೇಶನ್ ಅಲ್ಲಿ ಪ್ರದೀಪ್ ರಂಗನಾಥನ್ಗೆ ರೇಗ್ಸೋ ರೀತಿ ಕೆಲವೊಂದಷ್ಟು ರಿಯಾಕ್ಷನ್ಗಳು, ಕಾಮಿಡಿ ಡೈಲಾಗ್ಗಳು ಮಾತಾಡ್ತಾರೆ, ಸಖತ್ತಾಗಿ ಬಿಡುತ್ತೆ ಪಂಚು. ಅದಕ್ಕೆ ಪ್ರದೀಪ್ ರಂಗನಾಥನ್ ರಿಯಾಕ್ಷನ್ ಕೊಡೋದು, ಮೈ ಗಾಡ್. ಕ್ಯೂಟಾ ಬನ್ರಿಯಾ, ಕ್ಯೂಟಾ ಇಲ್ಲ. ಮಮಿತಾ ಬಿಜು ಅವರು ಫಸ್ಟ್ ಹಾಫ್ ಅಲ್ಲಿ ಫುಲ್ ಕಾಮಿಕ್ ಆಗಿ ಟ್ವಿಸ್ಟ್, ಆರಾಮಾಗಿ ಜಾಲಿ ಆಗಿರೋ ಹುಡುಗಿ ತರ ಇರ್ತಾರೆ. ಬಟ್ ಸೆಕೆಂಡ್ ಹಾಫ್ ಅಲ್ಲಿ ಮಮಿತಾ ಬಿಜು 2.0 ವರ್ಷನ್ ನೋಡ್ತೀರಾ ನೀವು. ನೆಕ್ಸ್ಟ್ ಲೆವೆಲ್. ಪ್ರದೀಪ್ಗೆನೆ ಅವ್ನ ಕಡೆ ಪೈಪೋಟಿ ಕೊಡಕ್ ಹೋಗ್ಬಿಡ್ತಾರೆ, ಮಾತಾಡ್ತಾ ಅಷ್ಟು ಸೀರಿಯಸ್ ಆಗಿಬಿಡ್ತಾರೆ. ಲೈಫಲ್ಲಿ ನಾನು ಅಷ್ಟೇ, ಒಂದ್ಸರಿ ಹೆಜ್ಜೆ ಮುಂದೆ ಇಟ್ಮೇಲೆ ನಾನು ಕೂಡ ಹಿಂದಕ್ಕೆ ಇಡಲ್ಲ, ಏನಾಗುತ್ತೋ ಆಗಲಿ ನಾನು ನೋಡ್ಕೋತೀನಿ ಬಾ ಅಂತ ಅನ್ನೋದು ಆ ಡೈಲಾಗ್ ಆಗಿರ್ಬೋದು. ಅದ್ರ ಜೊತೆಗೆ ಟ್ರೇಲರ್ ಅಲ್ಲಿ ಒಂದು ಡೈಲಾಗ್ ಇದೆಯಲ್ಲ, ಮಮಿತಾ ಬಿಜು ಅವ್ರು ಹೇಳೋದು, ಇರಂದ 2 பேரோட வாழ்க்கையும் நல்லா இருக்கட்டும், நல்லா இருந்தா 2 பேர் லைஃபும் நல்லா இருக்கட்டும், இல்ல 2 பேரது நாசமா போகும். ಚೆನ್ನಾಗಿದ್ರೆ ಇಬ್ರು ಲೈಫು ಚೆನ್ನಾಗಿರ್ಲಿ, ಇಲ್ವಾ ಇಬ್ರು ಲೈಫು ಎಕ್ಕಟ್ಟೋಗ್ಲಿ, ಅದೇನಾಗುತ್ತೋ ಆಗಲಿ ನೋಡೇ ಬಿಡೋಣ ಬಾ ಅಂತ ಹೇಳೋ ಆ ಡೈಲಾಗ್ ಆಗಿರ್ಬೋದು. ಈ ಮೂವಿನಲ್ಲಿ ಆ ಸೀಕ್ವೆನ್ಸಲ್ಲಿ ಸಖತ್ತಾಗಿ ಪಂಚ್ ಆಗುತ್ತೆ. ಮಮಿತಾ ಬಿಜು ಎಷ್ಟು ಸ್ಟ್ರಾಂಗ್ ಆಗಿ ಆ ಡೈಲಾಗು, ಆ ಸಿಚುವೇಶನಲ್ಲಿ, ಆ ಸೀನಿಗೆ ಹೆಂಗೆ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಸಖತ್ ಡಾಮಿನೇಟ್ ಮಾಡ್ತಾರೆ ಒಂದು ಸ್ಟೇಜಲ್ಲಿ. ಪ್ರದೀಪ್ ರಂಗನಾಥನ್ ಅವ್ರನ್ನೇ ಡಾಮಿನೇಟ್ ಮಾಡೋ ಥರ ಆ ಕ್ಯಾರೆಕ್ಟರ್ ನಿಂತ್ಕೊಳ್ಳುತ್ತೆ. ಮಮಿತಾ ಬಿಜು ನಿಜವಾಗ್ಲೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. தேவ்தாஸ் சார், நீங்க ஏன் இவ்வளோ எனக்கு பண்றீங்க? ಓವರ್ ಆಲ್ ಸಿನಿಮಾ ಸೂಪರ್, ಸಖತ್ತಾಗಿದೆ. ಒಂದ್ಸರಿ ಹೋಗಿ ನೀವು ಆರಾಮಾಗಿ ಥಿಯೇಟ್ರಲ್ಲಿ ನೋಡ್ಬೋದು, ನಿಮ್ಗೆ ಏನೂ ಬೋರ್ ಆಗಲ್ಲ. ಆ ಥರ ಮೂವಿ ಐ ಫೀಲ್. ನಾನು ಆರಾಮಾಗಿ ಹೋಗಿ ನೋಡಿದೆ, ನನಗೆ ಫೀಲ್ ಆಯಿತು. ನೀವು ಕೂಡ ಹೋಗಿ ನೋಡಿ, ಖುಷಿಯಾಗಿ ಒಂದ್ಸರಿ ಆರಾಮಾಗಿ ನೋಡ್ಬೋದು, ಜಾಲಿಯಾಗಿ. ಸಬ್ಜೆಕ್ಟ್, ಈ ಮೂವಿ ಸಬ್ಜೆಕ್ಟ್ ಇದೆಯಲ್ಲ, ಸ್ಟೋರಿ ಅವ್ರು ಪಿಕ್ ಮಾಡಿರೋ ಸಬ್ಜೆಕ್ಟ್ ತುಂಬಾನೇ ಸ್ಟ್ರಾಂಗ್ ಆಗಿರೋ ಒಂದು ಸಬ್ಜೆಕ್ಟ್ನ ಇಟ್ಕೊಂಡು ಮೂವಿ ಮಾಡಿದ್ದಾರೆ. ನಿಜವಾಗ್ಲೂ ಒಳ್ಳೆ ಅಟೆಂಪ್ಟ್ ಇದು. ಒಂದು ಥರ ಬೇರೆ ವೇನಲ್ಲೇ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಹೀರೋಯಿನ್ಗೆ ಮಧ್ಯ ಆಗೋವಂಥ ಟ್ವಿಸ್ಟ್ಗಳನ್ನ ನೀವು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲ್ಲ. ನೀವು ಏನು 0 ಎಕ್ಸ್ಪೆಕ್ಟೇಷನ್ಸಲ್ಲಿ ಮೂವಿಗೆ ಹೋಗಿ ನಿಜವಾಗ್ಲೂ ಮೂವಿ ಇಷ್ಟ ಆಗುತ್ತೆ. ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋದರೆ, ಯಾಕಂದರೆ ಅಲ್ಲಿರೋ ಟ್ವಿಸ್ಟೇ ಬೇರೆ. ಲೈಫ್ல நீ ஒரு விஷயத்தை லெஃப்ட் ஹேண்ட்ல டீல் பண்ணா லைஃப் லெஃப்ட் ஹேண்ட்ல டீல் பண்ணு. ಹೀರೋಯಿನ್ ಅನ್ನೋ ಟ್ವಿಸ್ಟೇ ಬೇರೆ. ಇದು ನೆನ್ಪಿಟ್ಕೊಂಡು ಮೂವಿ ನೋಡಿ, ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಹೋಗಿ, ಹೀರೋಯಿನ್ ಕ್ಯಾರೆಕ್ಟರ್ಸ್ ಎಲ್ಲ ಮರ್ತುಬಿಟ್ಟು ಹೋದರೆ ಒಳ್ಳೆ ಮಜಾ ಕೊಡೋದು ಮೂವಿ. ಕೀರ್ತಿ ಈಶ್ವರನ್ ಡೈರೆಕ್ಟರ್, ಅಪ್ರಿಷಿಯೇಷನ್ ಸಿಗಲೇಬೇಕು. ಯಾಕಂದರೆ ಮೊದಲನೇ ಸಿನಿಮಾನಲ್ಲೇ ಈ ರೀತಿ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇರುವಂಥ, ಈ ಥರ ಜಾನರ್ ಇರುವಂಥ ಕಾನ್ಸೆಪ್ಟ್ನ ತಗೊಂಡು ಪ್ರದೀಪ್ ರಂಗನಾಥ್ ಅವ್ರಿಗೆ ಒಪ್ಪಿಸಿ ಅವ್ರ ಸಿನಿಮಾ ಮಾಡೋದು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಲೇಬೇಕು ಅವರನ್ನು. ಮೊದಲನೇ ಸಿನಿಮಾ ಅಂತ ನಿಜವಾಗ್ಲೂ ಫೀಲ್ ಆಗಲ್ಲ ಅವ್ರದ್ದು. ಸಖತ್ ಒಳ್ಳೆ ಅಟೆಂಪ್ಟ್ ಇರುವಂಥ ಮೂವಿ, ನಿಜವಾಗ್ಲೂ ಸೂಪರ್ ಡೈರೆಕ್ಟರ್. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸಾಯಿ ಅಭ್ಯಂಕರ್ ಅವರು ಬ್ಯೂಟಿ, ವಾರ್ಮ್ ಬ್ಲಡ್ ಆ್ಯಂಡ್ ನಲ್ಲಾರಪ್ಪು ಕಾಂಬಿನೇಷನಲ್ಲಿ ಮಧ್ಯ ಬರ್ತಾ ಇರುತ್ತೆ BGM. ಮೂವಿನ ರಪ್ 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 ಅಂತ ಎತ್ಕೊಂಡು ಹೋಗ್ತಾ ಇರುತ್ತೆ. ಈ ರಾಕೆಟ್ ಲಾಂಚ್ ಆಗುತ್ತಲ್ಲ, ಆ ಥರ ಟೇಕ್ ಆಫ್ ಆಗುತ್ತೆ ಮೂವಿ. ಪ್ರತಿ ಸರಿನೂ ಆ ಥರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಧ್ಯದಲ್ಲಿ ಸೇರಿಸಿ ಇನ್ನೂ ಜಾಸ್ತಿ ಮಜಾ ಕೊಡ್ತಾರೆ ಇವರು ಸಾಯಿ ಅಭ್ಯಂಕರ್ ಅವರು. ಸೂಪರ್ ಮ್ಯೂಸಿಕ್, ಚೆನ್ನಾಗಿದೆ. ಓವರ್ ಆಲ್ ಮೂವಿ ಖುಷಿಯಾಗಿ ಹೋಗಿ ನೋಡ್ಬೋದು ಅಂತ ನಾನು 100% ಹೇಳ್ತೀನಿ. ನನಗೆ ಖುಷಿ ಆಯಿತು ಮೂವಿ ನೋಡೋದಕ್ಕೆ. ನಿಮಗೂ ಇಷ್ಟ ಆದರೆ ಹೋಗಿ ನೋಡಿ. ಬಟ್ ಪ್ರಾಬ್ಲಮ್ ಏನಂದರೆ ಕನ್ನಡದಲ್ಲಿ ಇಲ್ಲ, ತಮಿಳಲ್ಲೇ ಇರೋದು. ತಮಿಳು ತೆಲುಗು 2 ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗಿದೆ. ಸೊ ನೋಡೋರು ಹೋಗಿ ನೋಡಿ. ಮೂವಿ ಹೇಗಿತ್ತು ನೋಡಿದ ಮೇಲೆ ಇಲ್ಲೇ ಬಂದು ಈ ವಿಡಿಯೋನ ನೋಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮ್ಮ ಒಪಿನಿಯನ್ ಹೇಳಿ. ನೋಡಿರೋರು ಮೂವಿ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ. ಈ ರಿವ್ಯೂ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋ ತನಕ ಥ್ಯಾಂಕ್ ಯು.